ಆಗಿರ್ತಕ್ಕಂಥ ವಿ ಸೋಮಣ್ಣ ಸಾಹೇಬ್ರೆ ಮತ್ತು ತಾಲೂಕು ದಂಡಾಧಿಕಾರಿಗಳೇ ಮತ್ತು ತಾಲೂಕಿನ ಎಲ್ಲ ಅಧಿಕಾರಿ ಮಿತ್ರರೇ ಎಲ್ಲ ವಿವಿಧ ಹುದ್ದೆಗಳನ್ನು ಇವತ್ತು ಅಲಂಕರಿಸಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗೌರವಾನ್ವಿತರೆ, ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆ. ಇವತ್ತು ನೀವೆಲ್ಲರೂ ಕೂಡ ನನ್ನನ್ನು ಶಾಸಕನಾಗಿ ಮಾಡಿದಿರಿ, ಜೊತೆಗೆ ಕೇಂದ್ರದಲ್ಲೂ ಕೂಡ ಕೆಲಸ ಮಾಡಲಿಕ್ಕೆ ಲೋಕಸಭಾ ಸದಸ್ಯರನ್ನು ಕೂಡ ನೀವೆಲ್ಲ ಸೇರಿ ಆಯ್ಕೆ ಮಾಡ್ಕೊಂಡಿದ್ದೀರಿ. ತಮಗೆ ಮೊದಲನೇದಾಗಿ ಅವ್ರನ್ನ ಗೆಲ್ಲಿಸಿದ್ದಕ್ಕೆ ಕ್ಷೇತ್ರದ ಪರವಾಗಿ ಎಲ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಲೋಕಸಭಾ ಸದಸ್ಯರು ಶಾಸಕರು ಇಬ್ಬರು ಕೂಡ ಒಟ್ಟಾಗಿದ್ದರೆ, ಒಂದೇ ಪಕ್ಷದವರಿದ್ದರೆ ಖಂಡಿತ ಇವತ್ತು ಒಳ್ಳೆ ಕೆಲಸ ಮಾಡಲಿಕ್ಕೆ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಏರಿಗಿಳಿತು ಕೋಣ ನೀರಿಗಿಳಿತು ಅನ್ನೋದು ಆಗೋದು ಬೇಡ ಅಂತಕ್ಕಂಥದ್ದನ್ನ ನೀವೇ ಅರ್ತು ಇವತ್ತು ಇವೆರಡನ್ನೂ ಕೂಡ ಜೋಡಿ ಮಾಡಿ ತಾವು ಕೊಟ್ಟಿದ್ದೀರಿ. ಖಂಡಿತ ಇವತ್ತು ಸೋಮಣ್ಣವರು ಕೂಡ 73 ವರ್ಷ ಆದರೂ ಕೂಡ ಅವರು ಇನ್ನೂ ಕೂಡ ಉತ್ಸಾಹದಲ್ಲಿ ಇನ್ನೂ 18-20 ವರ್ಷದ ಹುಡುಗನ ಥರ ಕೆಲಸ ಮಾಡ್ತಕ್ಕಂಥ ಮನೋಭಾವನ ಅವರಲ್ಲಿ ನಾವೆಲ್ಲರೂ ಕೂಡ ಕಾಣ್ತೇವೆ. ಆದ್ದರಿಂದ ಇವತ್ತು ಏನೇನು ಕೆಲಸಗಳಾಗಬೇಕು ನಮ್ಮ ತಾಲೂಕಿನಲ್ಲಿ ಎಲ್ಲದನ್ನು ಕೂಡ ಅವ್ರಿಗೆ ಆಗಲೇ ನಮಗೆ ಅವರು ಕೇಂದ್ರ ಸಚಿವರಾಗ್ತಾರೆ ಅಂತ ಗೊತ್ತಿರಲಿಲ್ಲ. ಆಗಲೇ ನಾವು ಒಂದು ರೈಲ್ವೆದೊಂದು ಮತ್ತು ರೈಲ್ವೆಗೆ ಮತ್ತು ಇಲ್ಲಿ ಒಂದು ನವೋದಯ ಶಾಲೆ ಆಗಬೇಕು, ಇವೆಲ್ಲದನ್ನು ಕೂಡ ಅವ್ರ ಗಮನಕ್ಕೆ ಹಿಂದೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಕೊಟ್ಟಿದ್ವಿ. ಇವಾಗಲೂ ಕೂಡ ಅವ್ರು ಗೆದ್ದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಅವ್ರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಈಗಾಗಲೇ ನಮಗೆ ಹಿಂಬರನ್ನು ಕೂಡ ನಮಗೆಲ್ಲ ಕಳಿಸಿದ್ದಾರೆ. ಖಂಡಿತ ಏನು ಚಿತ್ರದುರ್ಗದಿಂದ ಬಾಣಸಂದ್ರ ಮತ್ತು ನಾಗಮಂಗಲದ ಕಡೆ ನಮಗೆ ರೈಲ್ವೆ ಟ್ರ್ಯಾಕನ್ನು ಮಾಡಿಕೊಟ್ರೆ ಮೈನಿಂಗು ಇರೋದ್ರಿಂದ ಇಲ್ಲಿ ಎಲ್ರಿಗೂ ಕೂಡ ಬೆಂಗಳೂರಿಗೆ ಹೋಗ್ತಕ್ಕಂಥವ್ರು, ಮೈಸೂರು ಕಡೆ ಮಂಗಳೂರು ಕಡೆ ಹೋಗ್ತಕ್ಕಂಥವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಒಂದು ನವೋದಯ ಶಾಲೆ ತೆರೆದ್ರೆ ಇವತ್ತು ಮಕ್ಕಳನ್ನ ನಾವು ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಇವತ್ತು ನವೋದಯ ಶಾಲೆ ಅವ್ರು ಹೇಳಿದ್ದಾರೆ, ಒಂದು 50 ಎಕರೆ ಎಲ್ಲರೂ ಒಂದು ಒಳ್ಳೆ ಕಡೆ ಹುಡುಕೊಡು, ಖಂಡಿತ ನಾನು ಅದನ್ನು ಕೇಂದ್ರ ಸರ್ಕಾರದಿಂದ ಮಾಡಿಸ್ಕೊಡ್ತೇನೆ ಅಂತಕ್ಕಂಥದ್ದು ಕೂಡ ಅವ್ರು ಹೇಳಿದ್ದಾರೆ. ಅದು ಆದರೆ ಈಗ ಎಲ್ಲ ನಾವು ನೋಡ್ತಾ ಇದ್ವಿ, ಸರ್ಕಾರಿ ಶಾಲೆಯಲ್ಲಿ 2-3 ಮಕ್ಕಳು ಇರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಇಲ್ಲಿ ಉತ್ತಮವಾದ ಗುಣಾತ್ಮಕವಾದಂಥ ಶಾಲೆಗಳನ್ನ ತೆರಿಬೇಕು. ಈಗಾಗಲೇ ನಾವೊಂದು ಚಿಂತನೆಯನ್ನು ಕೂಡ BO ಅವರು, ನಾವು ತಹಸೀಲ್ದಾರ್ ಎಲ್ಲರೂ ಕೂಡ ಒಂದು ಆಲೋಚನೆಯನ್ನು ಕೂಡ ಮೊನ್ನೆ ಮಾಡಿದ್ದೇವೆ. ಪಂಚಾಯಿತಿ ಒಂದೊಂದು 10 ಎಕರೆ ಜಮೀನು ತಗೊಂಡು ಅಲ್ಲಿ ಪ್ರೈಮರಿಯಿಂದ UKG LKG ಇಂದ ಹಿಡಿದು PUC ವರೆಗೂ ಕೂಡ ಒಂದು ಇಂಗ್ಲೀಷ್ ಮಾಧ್ಯಮದ ಸರ್ಕಾರಿ ಶಾಲೆ ತೆರೆಯೋಕ್ಕೆ ಏನಾದ್ರು ಒಂದು ಪ್ಲ್ಯಾನ್ ಮಾಡಬೇಕು ಅಂತಲೂ ಕೂಡ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಯಾಕೆಂದರೆ ಅದಾದರೆ ಅಲ್ಲಿ ಗುಣಾತ್ಮಕ ಒಂದು ಶಿಕ್ಷಣವನ್ನು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಆಲೋಚನೆಗಳನ್ನ ಅದಕ್ಕೆ ನಮಗೆ ಬೆಂಬಲವಾಗಿ ನಮ್ಮ ಲೋಕಸಭಾ ಸದಸ್ಯರು, ಕೇಂದ್ರ ಸಚಿವರು ಕೂಡ ಇದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ಚುನಾವಣೆಗಳು ಬರ್ತದೆ ಹೋಗ್ತದೆ, ಚುನಾವಣೆ ಆದಮೇಲೆ ನಾವೆಲ್ಲರೂ ಕೂಡ ಇವತ್ತು ಎಲ್ಲ ಈ ತುಮಕೂರು ಜಿಲ್ಲೆ ಎಲ್ಲರಿಗೂ ಕೂಡ ಅವರು ಲೋಕಸಭಾ ಸದಸ್ಯರೇ, ಅವರೆಲ್ಲರ ಕೆಲಸನೂ ಕೂಡ ಮಾಡಿ ಇವತ್ತು ನಮ್ಮೆಲ್ಲರಿಗೂ ಒಂದು ಒಳ್ಳೆ ರೀತಿ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲೇ ಪ್ರಾರಂಭ ಮಾಡಿದ್ರು. ನಂತರ ಈಗ ಅಭಿನಂದನೆಗೂ ಕೂಡ ಮೊದಲನೇ ದಿನಾಂಕ ನಮಗೇನೆ ಕೂಡ ಕೊಟ್ಟಿರ್ತಕ್ಕಂಥದ್ದು ಕೂಡ ನಮಗೆ ಒಂದು ಹೆಚ್ಚಿನ ಗೌರವ ನಮ್ಮ ಕ್ಷೇತ್ರದ ಬಗ್ಗೆ ಇಟ್ಕೊಂಡಿರೋದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಚಿರಋಣಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ಲೋಕಸಭಾ ಸ್ಥಾನದ ಜೊತೆಯಲ್ಲಿ 2 ಉನ್ನತ ಹುದ್ದೆಗಳನ್ನು ಕೂಡ ರೈಲ್ವೆ ಸಚಿವರು ಮತ್ತು ಜಲಜೀವನದು ಎಲ್ಲ ನೀರಿಂದು ಕೂಡ ಅವರಿಗೆ ನೈರ್ಮಲ್ಯದೆಲ್ಲ ಕೂಡ ಬರೋದ್ರಿಂದ ಇವತ್ತು ಎಲ್ಲದನ್ನು ಕೂಡ ನಾವೊಂದು ಪ್ರೋಗ್ರಾಮ್ನ ಮಾಡಿಕೊಂಡು ಅವ್ರ ಹತ್ರ ಅದೆಲ್ಲದನ್ನು ಕೂಡ ಅನುಮೋದನೆ ಮಾಡಿಸ್ಕೊಂಡು, ಬರೀ ಅವೆರಡು ಇಲಾಖೆದೆ ಅಷ್ಟೇ ಅಲ್ಲ, ಏನೇನು ಕೇಂದ್ರ ಸರ್ಕಾರದಿಂದ ನಾವು ನೆರವು ತಗೊಂಡು ಇವತ್ತು ನಮ್ಮ ಕ್ಷೇತ್ರಕ್ಕೆ ಕೆಲಸಗಳಾಗಬೇಕು ಅದೆಲ್ಲದನ್ನು ಕೂಡ ಅವರಿಗೆ ಒಂದು ಮಾಸ್ಟರ್ ಪ್ಲ್ಯಾನನ್ನು ಕೊಡುವಂಥದ್ದಕ್ಕೆ ಈಗಾಗಲೇ ತಯಾರಿಗಳು ಎಲ್ಲ ಇಲಾಖೆನಲ್ಲೂ ಕೂಡ ಸೇರಿ ನಾವು ಮಾಡ್ತಾ ಇದ್ದೇವೆ. ಅದು ತಮ್ಮೆಲ್ಲರ ಸಮಕ್ಷಮದಲ್ಲಿ ತಮ್ಮೆಲ್ಲರಿಗೂ ಒಳ್ಳೆಯದಾಗ ನಿಟ್ಟಿನಲ್ಲಿ ಇವತ್ತು ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗಬೇಕು, ಕ್ಷೇತ್ರದ ಜನದ ಸಮಸ್ಯೆಗಳನ್ನ ಹೋಗಲಾಡಿಸ್ಬೇಕು. ಆ ನಿಟ್ಟಿನಲ್ಲಿ ನಾವಿಬ್ಬರು ಕೂಡ ಕೈ ಜೋಡಿಸಿ ನಿಮ್ಮೆಲ್ಲರ ಜೊತೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಒಂದು ನಾವು ಏನು ಕೇಂದ್ರದಲ್ಲಿ ಆಗಬೇಕಾಗಿರ್ತಕ್ಕಂಥ ಯೋಜನೆಗಳ ಜೊತೆಯಲ್ಲಿ ರಾಜ್ಯದಲ್ಲೂ ಕೂಡ ಹಲವಾರು ಯೋಜನೆಗಳಾಗಬೇಕಾಗಿದೆ. ಇವತ್ತು ನೀರಿಂದು ಹೇಮಾವತಿ ನೀರನ್ನ ಎಲ್ಲ ಕಡೆ ಹರಿಸ್ತಕ್ಕಂಥದ್ದು, ಜೊತೆಗೆ ಅಪ್ಪರ್ ಭದ್ರಾದ್ ಇರ್ಬೋದು, ಈಗ ಬುಕ್ಕಾಪಟ್ಟಣ ದೊಡ್ಡಗ್ರಹಾರದ ಕಡೆನೂ ಕೂಡ ಹರಿಸ್ತಕ್ಕಂಥದ್ದು, ಮತ್ತು ಇಲ್ಲಿ ಅಂದಿನಕೆರೆ ಹೋಬಳಿನಲ್ಲಿ ಇಲ್ಲಿ ಶೆಟ್ಟಿಕೆರೆ ಮತ್ತು ಕಂತಕೆರೆ ಹೋಬಳಿಗೆ ಟೌನ್ಗೇನೋ ಆಗಿದೆ ಯೋಜನೆ, ಬಟ್ ಕುಂಠಿತ ಆಗಿತ್ತು. ಈಗ ಮುಂದಿನ ವರ್ಷ ಖಂಡಿತ ಕೂಡ ಅದನ್ನು ಪೂರ್ಣ ಮಾಡ್ತಕ್ಕಂಥ ಕೆಲಸಕ್ಕೆ ಈಗಾಗಲೇ ನಾವು ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಮುಂದಿನ ವರ್ಷದಿಂದ ಕಂತಕೆರೆಗೂ ಕೂಡ
ಇವತ್ತು ನಾವು ನೀರಿನ ಕಂತಕೆರೆ ಮುಖಾಂತರ ಬೋರಿನ ಕಣಿವೆಗೆ ಹರಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅಪ್ಪರ್ ಭದ್ರಾ ಯೋಜನೆ ಇರ್ಬೋದು, ಎತ್ತಿನೊಳೆದು, ಇವೆಲ್ಲದನ್ನು ಕೂಡ ಏನು ಕಾರ್ಯಗಳು ನಡೀತಾ ಇದೆ ಅವೆಲ್ಲವೂ ಕೂಡ ಚುರುಕುಗೊಳಿಸಿ ಅದ್ರ ಮುಖಾಂತರ ಇವತ್ತು ನೀರಿನ ರೈತರಿಗೆ ನಾವೀಗ ಏನು ಅವ್ರಿಗೆ ಉಚಿತವಾಗಿ ಎಲ್ಲದನ್ನು ಕೊಡೋದಕ್ಕಿಂತ ಹೆಚ್ಚಿನದಾಗಿ ಅವ್ರಿಗೆ ನೀರು, ಕರೆಂಟು ಮತ್ತು ರಸ್ತೆಯನ್ನು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಟ್ರೆ ಖಂಡಿತ ಅವರೇ ನೆಮ್ಮದಿಯಾಗಿ ನಮಗೆ ಸರ್ಕಾರ ನಡೆಸಲಿಕ್ಕೆ ಅವರೇ ಕೂಡ ದುಡ್ಡು ಕೊಡುವಂಥದ್ದಾಗ್ತದೆ. ಆದ್ದರಿಂದ ಸನ್ಮಾನ್ಯ ನಾನು ನಮ್ಮ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ವಿ ಸೋಮಣ್ಣವ್ರನ್ನ ಒತ್ತಾಯ ಮಾಡೋದೇನೆಂದರೆ, ಕೊಬ್ಬರಿಗೆ ದಯಮಾಡಿ 15,000 ಬೆಲೆಯನ್ನು ನೀವು ಮಾಡಲೇಬೇಕು. ಅದು ಯಾಕೆಂದರೆ ಟಿಪ್ಟೂರು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ ಇಲ್ಲಿಯೇ ಕೊಬ್ಬರಿ ಮೊದಲಿಂದನೂ ಕೂಡ ಹೆಸರುವಾಸಿಗಿರ್ತಕ್ಕಂಥದ್ದು ನಮ್ಮದೇ. ಈಗ ಹಾಸನ ಕಡೆಯವರು ಎಲ್ಲ ಕಡೆನೂ ಕೂಡ ಬೆಳೀತಾ ಇದ್ದಾರೆ. ಆದರೆ ದಯಮಾಡಿ ಕೊಬ್ಬರಿಗೆ 15,000 ಬೆಂಬಲ ಬೆಲೆ ಆಗಲೇಬೇಕು ಅಂತ ಖಂಡಿತ ನಿಮ್ಮನ್ನು ಒತ್ತಾಯ ಮಾಡ್ತೇವೆ. ನೀವೆಲ್ಲರೂ ಸೇರಿ ದಯಮಾಡಿ ಪ್ರಧಾನಮಂತ್ರಿಗಳ ಹತ್ರ ಒಂದು ನಿಯೋಗವನ್ನು ಕರ್ಕೊಂಡೋಗಿ ಅಲ್ಲಿ ಇವತ್ತು ನಮಗೆ ಕೊಬ್ಬರಿಗೆ 15,000 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಿಸಲೇಬೇಕು ಅಂತಕ್ಕಂಥದ್ದನ್ನ ತಮ್ಮನ್ನು ಒತ್ತಾಯ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಈ ನಫೆಡ್ನಲ್ಲಿ ಏನಾಗಿದೆ, ಈಗ ಉಂಡು ಕೊಬ್ಬರಿನ ತಗೋತಾ ಇದ್ದಾರೆ. ಮತ್ತು ಬೇರೆ ಜಿಲ್ಲೆಗಳಲ್ಲಿ ಇನ್ನೂ ಇದು ಕಡಿಮೆ ಇರ್ತಕ್ಕಂಥವನ್ನು ಕೂಡ ತಗೋತಾ ಇದ್ದಾರೆ. ನಮ್ಮ ಜಿಲ್ಲೆಗೆ ಅದು ಅವಕಾಶ ಮಾಡಿಲ್ಲ. ಅದನ್ನು ಕೂಡ ತಗೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಇಲ್ಲಿ ಮಹಿಳೆಯರಿಗೆ ಅವರಿಗೆ ಸಿಗಬೇಕಾದಂಥ ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಅವರು ಎಲ್ಲ ಮನೆಗೆ ಹೋಗಿ ಕೆಲಸ ಮಾಡೋದ್ರಿಂದ ಆಶಾ ವರ್ಕರ್ಸು ಮತ್ತು ಅಂಗನವಾಡಿ ಅವ್ರಿಗೆ, ಆಶಾ ಕಾರ್ಯಕರ್ತರಿಗೆ ನಾವೇ ವೈಯಕ್ತಿಕವಾಗಿ ಕೊಟ್ಟಿದ್ದೇವೆ. ಅವರು ಯಾವತ್ತು ನಮಗೆ ನಿಮ್ಮ ಬಗ್ಗೆ ಅಭಿಮಾನ, ಗೌರವ ಇದೆ ಆಶಾ ಅಂಗನವಾಡಿ ವರ್ಕರ್ಸ್ ಬಗ್ಗೆ. ಯಾಕೆಂದರೆ ನೀವು ಮನೆಗೆ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅರಿತು ಇವತ್ತು ಸರ್ಕಾರಕ್ಕೆ ಎಲ್ಲ ರೀತಿಯ ಮಾಹಿತಿ ಕೊಡಲಿಕ್ಕೆ ನೀವೊಂದು ಕೊಂಡಿಯಾಗಿ ಏನು ಕೆಲಸ ಮಾಡ್ತಾಯಿದ್ರಿ ಪ್ರತಿಯೊಂದು ಮನೆಯಿಂದ, ಖಂಡಿತ ನೀವು ಚಾಚು ತಪ್ಪದೆ ಮಾಡ್ತಕ್ಕಂಥ ನಿಮ್ಮ ಕೆಲಸಕ್ಕೆ ನಮ್ಮದಾದರೂ ಕೂಡ ತುಂಬ ಅಪಾರವಾದಂಥ ಗೌರವ ತಮ್ಮ ಬಗ್ಗೆ ಇದೆ. ನಿಮಗೆ ವೈಯಕ್ತಿಕವಾಗಿ ನಾವೆಲ್ಲರೂ ಕೂಡ ಮೊಬೈಲನ್ನು ಹಿಂದೆ ನೀಡಿದ್ದೀವಿ. ಇವತ್ತು ಅಂಗನವಾಡಿಯವ್ರಿಗೂ ಕೂಡ ಕೊಡಬೇಕು ಅಂದ್ಕೊಂಡಿದ್ವಿ, ಅಷ್ಟರಲ್ಲಿ ಸರ್ಕಾರನೇ ಕೂಡ ಕೊಡ್ತಾ ಇದೆ. ಇವತ್ತು ಅದನ್ನು ಕೂಡ ವಿತರಣೆ ಮಾಡ್ತಾರೆ ನಮ್ಮ ಲೋಕಸಭಾ ಸದಸ್ಯರು. ಜೊತೆಗೆ ಇವತ್ತು ಸಂಘಗಳಿಗೆ ಸುಮಾರು 200 ಸಂಘಗಳಿಗೆ 1 ಲಕ್ಷದಂತೆ ಹಣವನ್ನು ಕೊಡ್ತಕ್ಕಂಥದ್ದು ಒಂದು ಯೋಜನೆ ಇತ್ತು. ಅದನ್ನು ಹಿಂದೆ ಮಾಡಬೇಕಿತ್ತು, ಅದು ನೀತಿ ಸಮಿತಿ ಬಂದಿದ್ರೆ ಆಗಲಿಲ್ಲ. ಅದನ್ನು ಖಂಡಿತ ಇವತ್ತು ಅವರೆಲ್ಲರಿಗೂ ಕೂಡ ಇವತ್ತು ಒಂದೊಂದು ಸಂಘಕ್ಕೆ 1 ಲಕ್ಷ ರೂಪಾಯಿ ಹಣವನ್ನು ಕೊಡ್ತಕ್ಕಂಥದ್ದು ಕೂಡ ಕಾರ್ಯಕ್ರಮ ಇವತ್ತಿಲ್ಲಿದೆ. ಜೊತೆಗೆ ಇವತ್ತು ಮೈನಿಂಗಲ್ಲಿ ಹಿಂದೆ ನಾವು ಏನು ಗಣಿ ಇದರಲ್ಲಿ 3,000 ಕೋಟಿಗೆ ಅಂದಾಜನ್ನು ಹಿಂದೆ ಮಾಡಿದ್ವಿ. ನಾವು ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು KB ಕ್ರಾಸಲ್ಲಿ ತೆರಿಬೇಕು. ಅಲ್ಲಿ ತೆರೆದ್ರೆ ಇವತ್ತು ಬೆಂಗಳೂರು ಮತ್ತು ಶಿವಮೊಗ್ಗದ ಮಧ್ಯೆ ಯಾರಿಗಾರು ಕೂಡ ಅಪಘಾತನೋ ಏನೋ ಸಮಸ್ಯೆ ಆದರೂ ಅಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆ ಇದ್ದರೆ ನಮಗೆಲ್ಲರಿಗೂ ಕೂಡ ಆರೋಗ್ಯಕ್ಕೆ ಅನುಕೂಲ ಅಂತಕ್ಕಂಥದ್ದು. ಮತ್ತು ದಾವಣಗೆರೆ, ಮೈಸೂರಿಗೂ ಕೂಡ ನಡುವೆ ಇರೋದ್ರಿಂದ ಅಲ್ಲಿ ಮಾಡಬೇಕು. ಒಂದು 100 ಎಕರೆ ತೆಗೆದು ಅಲ್ಲೊಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆದರೆ ನಮ್ಮ ಜನಕ್ಕೆ ಏನು ಕಿದ್ವಾಯಿ, ನಿಮ್ಯಾನ್ಸು, ಜಯದೇವ ಇದೆಲ್ಲ ಒಳಗೊಂಡಂತೆ ಒಂದು ಆಸ್ಪತ್ರೆ ವಿಕ್ಟೋರಿಯಾ ಥರ ಒಂದು ಸೂಪರ್ ಸ್ಪೆಷಾಲಿಟಿ ಅಲ್ಲಾದರೆ ಆಸ್ಪತ್ರೆ ಆದರೆ ಖಂಡಿತ ನಮ್ಮ ಜನಗಳ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಾನು ಅವ್ರನ್ನ ಒತ್ತಾಯ ಮಾಡೋದ್ರ ಜೊತೆಯಲ್ಲಿ ಇವತ್ತು ಏನು ಶ್ರೀಶಕ್ತಿ ಸಂಘದ ಮಹಿಳೆಯವರಿದ್ದೀರಿ, ತಾವೆಲ್ಲ ಇವತ್ತು ತಿಳಿದಂಥವ್ರಿದ್ದೀರಿ, ನೀವೆಲ್ಲ ದೇಶವನ್ನು ಉಳಿಸ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಆಶೀರ್ವಾದವನ್ನು ಮಾಡಿದಿರಿ. ಖಂಡಿತ ಇವತ್ತು ನಿಮ್ಮ ಆಶೀರ್ವಾದಕ್ಕೆ ಎಲ್ಲೂ ಕೂಡ ಚ್ಯುತಿ ಬರೋದ ರೀತಿಯಲ್ಲಿ ನಮ್ಮ ಲೋಕಸಭಾ ಸದಸ್ಯರು ನಾವೆಲ್ಲರೂ ಕೂಡ ನಿಮ್ಮ ಪರವಾಗಿ ಕೆಲಸವನ್ನು ಮಾಡಿಕೊಂಡು ಎಲ್ಲ ವರ್ಗದವ್ರನ್ನೂ ಕೂಡ ಒಟ್ಟಿಗೆ ತಗೊಂಡೋಗುವಂಥ ಕೆಲಸನ ಖಂಡಿತ ಕೂಡ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಪ್ರಾಸ್ತಾವಿಕವಾಗಿ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.